ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ಇವಾಗ ಹೈದ್ರಾಬಾದಿಗೆ ಬಂದಿದ್ದೀನಿ. ಹೈದ್ರಾಬಾದಿಗೆ ಬಂದಿರೋದಕ್ಕೆ ಕಾರಣ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೈದ್ರಾಬಾದಿಗೆ ಬರಬೇಕು ಅಂತ. ಈ ಶೂಟ್ ಎಲ್ಲ ಇದ್ದಾಗ ಹೈದ್ರಾಬಾದಿಗೆ ಕರಿತಾ ಇದ್ರು, ಬಟ್ ಆದರೂ ಬರೋಕ್ಕಾಗಿರಲಿಲ್ಲ. ಒಂದ್ಸಲ ಆದರೂ ಹೈದ್ರಾಬಾದ್ ನೋಡಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಇದು ಒಳ್ಳೆ ಟೈಮು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಇಲ್ಲಿ ಮನೆ ತಗೊಂಡಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಹೈದ್ರಾಬಾದಿಗೆ ಬಂದಿದ್ದೀನಿ. ಸೊ ಬನ್ನಿ, ಅವ್ರನ್ನ ಮನೆ ಯಾವ ರೀತಿಯಾಗಿದೆ ತೋರಿಸ್ತೀನಿ ಆ್ಯಂಡ್ ನಾವು ಯಾವ ರೀತಿ ಹೈದ್ರಾಬಾದಲ್ಲಿ ಎಂಜಾಯ್ ಮಾಡ್ತೀನಿ. ನನ್ನ ಹೈದ್ರಾಬಾದ್ನ ಕಂಪ್ಲೀಟ್ ಜರ್ನಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಸ್ವಾತಿ ನಿಲಯಂ ಅಕ್ಕನ ಮನೆ ಹೆಸರು. ಸೊ ಹಾಗಾಗಿ ಇದಿಷ್ಟು ಆಲ್ ಅಕ್ಕ ತಗೊಂಡಿರೋದು. ನಂಗೆ ತುಂಬ ಇಷ್ಟ ಆಯಿತು ಮನೆ. ಸೊ ಇದಿಷ್ಟು ಈಗ ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂದರೆ ಈ ಥರ ಎಲ್ಲರ ಗಣೇಶನ ಇಟ್ಬಿಟ್ಟು ಗೌರಿನೆಲ್ಲ ಕುಂದಿರಿಸಿ ಶಿವನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಈ ಥರ ಎಲ್ಲ ಇನ್ನೂ ನೀಟಾಗಿ ಇನ್ನೂ ಸೆಟ್ ಮಾಡಿಲ್ಲ. ಆಮೇಲೆ ನನಗೆ ಅಕ್ಕನ ಸೊ ಎಸ್, ಈಗ ನಾವು ಡ್ರಾಯಿಂಗ್ ರೂಮಲ್ಲಿ ಇದ್ದೀವಿ. ಡ್ರಾಯಿಂಗ್ ರೂಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಗೊಂಬೆ ಡ್ಯಾನ್ಸ್ ಮಾಡ್ತಾವಲ್ಲ ಆ ಥರ ಇದೆ. ಆಂಜನೇಯನಾ? ಓಕೆ, ಸಾರಿ ನಂಗೆ ಗೊತ್ತಾಗಲಿಲ್ಲ. ಅದು ಲೇಟಲ್ಲೇನೋ ಮಾಡಿರೋಂಗಿದೆ. ಸೊ ಹೀಗೆ ಬಂತು ಅಂತಂದರೆ ಹಾಲು, ಅಕ್ಕನ ಮನೆ ಫುಲ್ ಪೂಜೆ. ಹೀಗೆ ಎಷ್ಟು ಜನ ಇದ್ರು ಅಂದರೆ ಬೆಳಗ್ಗೆ ಫುಲ್ ಜನ ಇದ್ರು, ಬಟ್ ಇವಾಗ ಫುಲ್ ಖಾಲಿ ಆಗಿದೆ. ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ಸುಸ್ತಾಗ್ಬಿಟ್ಟು. ಬೆಳಗ್ಗೆ ಆಲ್ಮೋಸ್ಟ್ ನಿನ್ನೆಯಿಂದ ಪ್ರಿಪ್ರೇಷನ್ ಮಾಡ್ಕೊಳ್ತಾನೆ ಇದ್ರು. ಅಕ್ಕ ತುಂಬ ಕೆಲಸ ಆಯಿತು. ನಾವು ಕೂಡ ನಿನ್ನೆ ಬಂದಿದ್ವಿ, ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಕ್ಕಂಗೆ. ಸೊ ಫುಲ್ ರಾತ್ರಿ ಎಲ್ಲ ಫುಲ್ ಅರೇಂಜ್ ಮಾಡ್ಕೊಳ್ತಾ ಇದ್ರು. ಈಗ ಯಾರು ಇಲ್ಲ ಮನೇಲಿ, ಫುಲ್ ತುಂಬಿತ್ತು. ಎಲ್ಲ ರಿಲೇಷನ್ಸ್ ಎಲ್ಲರೂ ಬಂದಿದ್ದೀವಿ, ಯಾರೂ ಮಿಸ್ ಮಾಡಿಲ್ಲ ಅಕ್ಕನ ಗೃಹ ಪ್ರವೇಶಕ್ಕೆ. ಸೊ ಇದಿಷ್ಟು ಹಾಲು. ಆಮೇಲೆ ಅಲ್ಲಿ ಹಿಂದ್ಗಡೆ ಒಂದು ಬಾಲ್ಕನಿ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ತುಂಬ ಇಷ್ಟ. ನಾನು ತೋರಿಸ್ತೀನಿ, ತುಂಬ ಇಷ್ಟ ಆಯಿತು ನನಗೆ ಈ ಬಾಲ್ಕನಿ. ಸೊ ಹಿಂಗೆ ಬಂತು ಅಂದರೆ ಇದೊಂದು ಇದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಇದು. ಅಲ್ಲಿ ಹೋದರೆ ಚೂರು ಒಂದು ಹೈದ್ರಾಬಾದ್ ಒಂಚೂರು ಹಿಂದೆ ಹೋಗೋಣ ಅಂತ ಒಂದು ಲೆವೆಲಿಗೆ ಕಾಣಿಸ್ತೈತಿ. ಆಮೇಲೆ ಇಲ್ಲಿಗೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಎಲ್ಲ ರಿಲೇಷನ್ಸ್ ಇಲ್ಲೇ ಮಲ್ಕೊಂಡಿದ್ದಾರೆ. ಹಾಗಾಗಿ ಇದಿಷ್ಟು ಒಂದು ರೂಮು. ಆಮೇಲೆ ಇಲ್ಲಿ ಒಂಚೂರು ಮಲ್ಕೊಂಡಿದೆ, ಕಬೋರ್ಡ್ಸ್ ಈ ಥರ ಇದೆ. ಆಮೇಲೆ ಅಲ್ಲಿ ಮಿರರ್ ಇದೆ. ಆಮೇಲೆ ಇದು ನೋಡಿ ಸಿಂಕ್ ಚೆನ್ನಾಗಿದೆ. ಇದು ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ಗೊತ್ತಿದ್ರೆ ಏನೋ ಲೈಟ್ ಬರುತ್ತೆ ಇಲ್ಲಿ. ಇದು ಯಾಕೋ ಬರ್ತಾ ಇಲ್ಲ, ಮೇ ಬಿ ಸ್ವಿಚಸ್ ಆನ್ ಮಾಡಬೇಕಂತ. ನೋಡಿ ಈ ಥರ ಆನ್ ಮಾಡಿದ ತಕ್ಷಣ ಹಿಂಗೆ ಲೈಟ್ ಬರುತ್ತೆ. ಈ ರೀಲ್ಸ್ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿದೆ ನೋಡಿ, ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಆಮೇಲೆ ಇದು ಬಾತ್ರೂಮು ಬಿಡಿ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಒಂದು ರೂಮ್ ಇದೆ, ಸಣ್ಣ ರೂಮು. ಆಮೇಲೆ ಇದಿಷ್ಟ ಆಯಿತು. ಆಮೇಲೆ ಈ ಕಡೆ ಬಂತು ಅಂತ ಅಂದರೆ ಇಲ್ಲಿ ಒಂದು ದೊಡ್ಡ ರೂಮ್ ಇದೆ. ದೊಡ್ಡ ರೂಮಲ್ಲಿ ಇಷ್ಟು ಇದೆ, ಹಿಂಗಿದೆ. ಆಮೇಲೆ ಅಲ್ಲಿ ಒಂದು ಬಾತ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ದೇವ್ರ ಮನೆ. ತುಂಬ ಚೆನ್ನಾಗಿದೆ. ಲಕ್ಷ್ಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಫೋಟೋ ಸೆಷನ್ಗೆ ಅಂತಲೇ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿಂದ ಫುಲ್ ಹೂವಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ಆಮೇಲೆ ಹಿಂಗೆ ಬಂತು ಅಂತ ಅಂದರೆ ಇಲ್ಲಿ ಅಡುಗೆ ಮನೆ. ಇನ್ನೊಂದು ವಿಶೇಷವಾಗಿ ನಾನು ಇದು ಹೇಳಲೇಬೇಕು. ನಮ್ಮ ಕಡೆ ಎಲ್ಲ ಯೂಶಲಿ ಈ ಥರ ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡಿರೋದು ನಾನು ನೋಡಿಲ್ಲ. ಫಸ್ಟ್ ಟೈಮ್ ಆಂಧ್ರದಲ್ಲಿ ಈ ಥರ ಮಾಡ್ತಾರೆ ಅಂತ ಅಕ್ಕ ಹೇಳ್ತಾ ಇದ್ರು. ನೋಡಿ ಇದೆ ಚೆನ್ನಾಗಿ. ಇಲ್ಲಿ ರುಬ್ಬೋದು, ಇದು ಕಲ್ಲಿಟ್ಟಿದ್ದಾರೆ. ಇಲ್ಲಿ ಬೆಳ್ಳಿ ದೀಪ ಇಟ್ಟಿದ್ದಾರೆ. ಇಲ್ಲಿ ಕುಟ್ಟೋದು, ಇಲ್ಲಿ ಇದು ಏನಿದೆ ಕುಟ್ಟೋದ ಏನೋ ಕಲ್ಲಿಟ್ಟಿದ್ದಾರೆ. ಆಮೇಲೆ ಇದು ದೇವರು ಅಕ್ಕಿ ಅದೇ ಇದು ಏನು ಹೇಳ್ತಾರಪ್ಪ, ಇದು ಸೇರು ಅಂತ ಹೇಳ್ತಾರಲ್ಲ, ಆ ಸೇರು ಅನ್ನಪೂರ್ಣೇಶ್ವರಿ ಸೇರು. ಆಮೇಲೆ ಇದು ಬಂದ್ಬಿಟ್ಟು ಗೋಧಿದು ಅನ್ಸುತ್ತೆ, ಗೋಧಿದು ಇದು ಮಾಡೋದು ಅನ್ಸುತ್ತೆ. ಆಮೇಲೆ ಇದು ಬೆಳ್ಳಿದು. ಆಮೇಲೆ ಇದು ಕೂಡ ಅಕ್ಕ ಇದನ್ನ ಹೇಳ್ತಾ ಇದ್ರು. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಟ್ಸ್ ಸೋ ನೈಸ್, ಚೆನ್ನಾಗಿದೆ. ನೀನು ಹಿಂಗೆ ಇದೆಯಾ ಕಣ ಡಾಲ್. ಹಂಗಾಡು ಒಂದ್ಸಲ ನೋಡಿ. ಆಮೇಲೆ ಇದು ಚೆನ್ನಾಗಿದೆ. ಇಲ್ಲಿ ಗ್ಯಾಸು. ಆಮೇಲೆ ಆಲೋಚಿಸಿದ್ವಿ. ಆಮೇಲೆ ಇನ್ನೊಂದು ಅಕ್ಕ ಇದನ್ನ ಹೇಳ್ತಾ ಇದ್ರು, ಫುಲ್ಲು ನಾನು ಇದನ್ನ ತರೋದಕ್ಕೆ ತುಂಬಾ ಎಲ್ಲಿಂದ ನಾವು ಹೇಳಿ ತಮಿಳ್ನಾಡಿಂದ ನಾವು ತರಿಸಿದ್ದೀನಿ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ, ಇದು ಅಂಚು ಹಿಂಗೆ ಬೇಸೋ ಥರ ಹಿಂಗೆಲ್ಲ ಇದೆ. ಆಮೇಲೆ ಇದು ಪಡ್ಡು ಹಾಕ್ತೀವಲ್ಲ ಅದು ತೆಗಿಯೋದು ಹಿಂಗೆ.
ಆಮೇಲೆ ಇದು ಒಗ್ಗರಣೆ ಹಾಕಿ ಒಲೆ ಹೆಂಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಕ್ವಾಲಿಟಿ ಕೂಡ ಎಷ್ಟು ಸಕ್ಕರಾಗಿದೆ. ಆಮೇಲೆ ಇದು ಇಳಿಗೆ ಮಣಿ ಏನು ಹೇಳ್ತಾರೆ, ಇಳಿಗೆ ಮಣಿ ಅದು ಆಮೇಲೆ ಇದು ಸಾಸದು ಎಷ್ಟು ಚಂದ ಐತೆ ನೋಡ್ರಿ. ಇದು ಟೀ ಇಡೋದು ಚಲೋ ಆಯ್ತಲ್ಲ. ಇದು ಆಮೇಲೆ ಇದೇನೋ ಒಂದು ಹಂಚು. ಆಮೇಲೆ ಚಪಾತಿ ಮಾಡೋದು. ಇದು ವೆಂಕಟೇಶ್ವರ ಇದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಎಲ್ಲ ಅಕ್ಕ ಇದನ್ನು ಮಾಡಿ ತಗೊಂಡು ಬರ್ತೀವಿ. ಆಮೇಲೆ ಫ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ನೋಡಿ. ಫ್ರಿಡ್ಜ್ ಕೂಡ ಸಕ್ಕತ್ತಾಗಿದೆ. ಆಮೇಲೆ ಅಲ್ಲೊಂದು ಕಾಲೇಜ್ ಇದೆ. ಆ ಕಾಲೇಜ್ ಸ್ಪೆಷಲ್ ಏನು ಗೊತ್ತಾ? ಹಾಂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ ಹೈದ್ರಾಬಾದ್ ಬಗ್ಗೆ ಏನೋ ಜಾಸ್ತಿ. ತೆಲುಗು ಮೂವಿ ಹ್ಯಾಪಿ ಡೇಸ್ ಹಾಂ ಶೂಟ್ ಆಗಿರೋದು ಅಲ್ಲೇನಾ? ಅದೇ ಕಾಲೇಜ್. ಕಾಲೇಜಲ್ಲ. ಓಕೆ, ನಂಗೆ ಗೊತ್ತಿರಲಿಲ್ಲ. ಇದು ಆಲ್ಮೋಸ್ಟ್ ಎಲ್ಲ ತೆಲುಗು ಸೀರಿಯಲ್ಸು, ತೆಲುಗು ಮೂವೀಸು ಎಲ್ಲ ಹೈದ್ರಾಬಾದಲ್ಲೇ ಶೂಟ್ ಆಗೋದು. ಬಟ್ ಇಲ್ಲಿ ಹೈದ್ರಾಬಾದಲ್ಲಿ ಅಂತ ನೋಡೋ ಪ್ಲೇಸಸ್ ಏನಿಲ್ಲ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಇನ್ ಕೇಸ್ ನಾನೇನಾದರೂ ಹೋದೆ ಅಂತ ಅಂದರೆ. ಸೊ ಅದಾದಮೇಲೆ ತುಂಬ ಜನ ರಿಲೇಷನ್ಸ್ ಬಂದಿದ್ರು. ಎಲ್ಲರೂ ಕೂಡ ಫುಲ್ ಸಂಭ್ರಮದಿಂದ ಎಲ್ಲದಕ್ಕೂ ಆ ಪೂಜೆನಲ್ಲಿ ಭಾಗಿ ಕೂಡ ಆಗಿದ್ರು. ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ನೆರವೇರಿಸಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಹೈದ್ರಾಬಾದ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಹೈದ್ರಾಬಾದಲ್ಲಿ ನಾವು ಫಸ್ಟ್ ಈ ಪ್ಲೇಸ್ನ ವಿಸಿಟ್ ಮಾಡಿದ್ವಿ. ಅದು ಗೋಲ್ಕೊಂಡ ಫೋರ್ಟ್ ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಕೂಡ ಒಟ್ಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಪ್ಲೇಸಸ್ ನೋಡೋವಂಥ ಪ್ಲೇಸ್ಗಳು ತುಂಬ ಇತ್ತು. ಗೋಲ್ಕೊಂಡ ಫೋರ್ಟಲ್ಲಿ ಬಹಳಷ್ಟು ದೇವಸ್ಥಾನಗಳು ಕೂಡ ಇದ್ವು. ಸೊ ಇಡೀ ಫ್ಯಾಮಿಲಿ ಹೋಗಿದ್ವಿ. ಸಿಕ್ಕಾಪಟ್ಟೆ ಖುಷಿ ಇತ್ತು, ಸಿಕ್ಕಾಪಟ್ಟೆ ಮಸ್ತ್ ಮಜಾ ಮಾಡಿದ್ವಿ. ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಗೋಲ್ಕೊಂಡ ಫೋರ್ಟು. ಭಾಳಷ್ಟು ಜನ ಬಂದಿದ್ದಾರೆ. ಸೊ ಎಲ್ಲ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಗೋಲ್ಕೊಂಡ ಫೋರ್ಟಲ್ಲಿ ಇಲ್ಲಿ ಸುಮಾರು ಜನ, ಅಂದರೆ ಇಲ್ಲಿ ಅದಕ್ಕೆ ಆದಂತಹ ಒಂದಷ್ಟು ಕಥೆಗಳಿದೆ, ಅದಕ್ಕೆ ಆದಂತಹ ಒಂದಷ್ಟು ಪ್ಲೇಸಸ್ಗಳಿದೆ. ಇಲ್ಲಿ ಗೈಡ್ ಕೂಡ ಒಬ್ಬರು ಸಿಗ್ತಾರೆ. ಅಂದರೆ ಇಲ್ಲಿ ಯಾವ್ಯಾವ ಪ್ಲೇಸಸಲ್ಲಿ ಏನೇನು ಆಗ್ತಾಯಿತ್ತು ಅನ್ನೋಂಥ ವಿಚಾರ ಕೂಡ ತಿಳಿಸೋದಕ್ಕೆ. ಈಗ ಇಲ್ಲಿ ಆವಾಗಿನ ಕಾಲದ ಹೆಣ್ಮಕ್ಳು ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ರಂತೆ. ಸೊ ಅಲ್ಲಿ ಕೋಟೆನಲ್ಲಿ ಏನೇನಿದೆ ಅಂತ ಮ್ಯಾಪ್ ಇದೆ ನೋಡಿ. ಹಾಂ, ಇಲ್ಲೊಂದು ಗೈಡ್ ಮ್ಯಾಪ್ ಇದೆ. ಸೊ ನೋಡಿ ಇಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇರ್ತೀನಿ. ದರ್ಬಾರ್ ಹಾಲಿ ಅಂತ ಗೊತ್ತಿಲ್ಲ. ಇದು ಅಮ್ರಾ ಖಾನು, ಮಸ್ಕ್ಯೂ, ಬುರ್ಜು, ಮಸ್ಕಿ, ಇದು ನೀಲ್ಮಂಗ್ಲ ಬಾಗು, ಹಿಂಗೆ ಸುಮಾರು ಒಂದಷ್ಟು ಮ್ಯಾಪ್ ಇದೆ. ಅಂದರೆ ಈ ಫೋರ್ಟಲ್ಲಿ ಏನೇನಿದೆ ಅನ್ನುವಂತಹ ವಿಚಾರನ ಫುಲ್ ಕಂಪ್ಲೀಟಾಗಿ ಈ ಮ್ಯಾಪ್ ಮುಖಾಂತರ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಗೈಡ್ ಕೂಡ ಸಿಗ್ತಾರೆ ನಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅಲ್ಲಿ ಆ ಫೋರ್ಟ್ ಮೇಲೆ, ಆ ಒಂದು ಬೆಟ್ಟದ ಮೇಲೆ ನಿಂತು ನೋಡಿದಾಗ ಒಂದು ಇಡೀ ಹೈದ್ರಾಬಾದ್ ಒಂದು ವ್ಯೂ ಸಿಕ್ತು. ಇಡೀ ಹೈದ್ರಾಬಾದ್ ಹೇಗೆ ಕಾಣುತ್ತೆ ಅನ್ನುವಂತಹ. ನಾವು ಆ ಮೆಟ್ಲುಗಳನ್ನು ಹತ್ಕೊಂಡು ಹೋದಾಗ ನಮಗೆ ಫಸ್ಟ್ ಸಿಕ್ಕಿದ್ದು ಆಂಜನೇಯನ ದೇವಸ್ಥಾನ. ಅದು ಕಲ್ಲಲ್ಲೇ ಒಂದು ಪ್ರತಿಮೆಯನ್ನು ಮೂಡಿತ್ತು. ನನಗೆ ನೋಡ್ತಾ ಇರ್ತೀನಿ, ನೀನು ಹಿಂಗೆ ತಿರುಗಿಸಿ ಹಿಂಗನ್ನು ಸ್ಟಾರ್ಟ್. ಓಕೆ, ಹಿಂದೂ ಕುಳ್ಕೊಂಡಿರ ಸರಿ, ಚೆನ್ನಾಗಿ ಹಂಗೆ 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 ಬರ್ರಿ ಬರ್ರಿ. ಆ ಕಡೆ ಹೋಗಿ ನೀನು. ಅದಾದಮೇಲೆ ನಾನು ಹೈದ್ರಾಬಾದಲ್ಲಿ ಮತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದೆ, ಅದೇ ಚಾರ್ಮಿನಾರ್. ಸೊ ಬಹಳಷ್ಟು ಜನ ಹೇಳ್ತಾ ಇದ್ರು ಹೈದ್ರಾಬಾದ್ಗೆ ಹೋದರೆ ಚಾರ್ಮಿನಾರ್ ನೋಡೋದನ್ನು ಮಿಸ್ ಮಾಡಬೇಡ ಅಂತ. ಸೊ ಹಾಗಾಗಿ ಆ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೋಗಿದೆ. ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ತುಂಬ ಶಾಪಿಂಗಿಗೆ ಸಿಕ್ಕಾಪಟ್ಟೆ ಫೇಮಸ್ ಇತ್ತು ಅದು. ಸೊ ಹಾಗಾಗಿ ನಾನು ಅಲ್ಲಿ ಒಂದಷ್ಟು ಶಾಪ್ ಕೂಡ ಮಾಡಿದೆ.
ಚಾರ್ಮಿನಾರ್ ಎದುರುಗಡೆ ಇದೆಲ್ಲ ಇರೋದು ಶಾಪಿಂಗ್. ಹೇಳೋಣ. ಅದಾದಮೇಲೆ ಕುಟುಂಬದ ಸಮೇತರಾಗಿ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಅನ್ನುವಂತಹ ಪ್ಲೇಸು ಕೂಡ ವಿಸಿಟ್ ಮಾಡಿದ್ವಿ. ಕೊನೆ ದಿನ ಬಂದೇ ಬಿಡ್ತು, ಎಲ್ರಿಗೂ ಬಾ ಹೇಳುವಂತಹ ಸಮಯ.